ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನನ್ನ ವಿಡಿಯೋಗಳನ್ನು ಯಾರೆಲ್ಲ ನೋಡ್ತಿದ್ದೀರೋ ಆದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ನನಗೆ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನ ತರಲು ತುಂಬ ಮೋಟಿವೇಶನ್ ಕೊಡುತ್ತೆ. ನನಗೆ ಇನ್ನೂ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಹಾಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇವತ್ತು ನಾವು ಕೂರ್ಗ್ನ ಬಹಳ ವಿಶೇಷವಾದ ಸೀಸನಲ್ ಸ್ವೀಟ್ ಮದ್ಪುಟ್ ಪಾಯಸ ಮಾಡೋಣ. ಮೊದಲು ಕಕ್ಕಡ ಪದ್ನೆಟ್ಟು ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಕನ್ನಡ ಪಂಚಾಂಗದ ಆಷಾಢ ಮಾಸದ 18ನೇ ದಿನವನ್ನು ಕಕ್ಕಡ ಪದಿನೆಟ್ಟು ಅಂತ ಕರೀತಾರೆ. ಈ ಸಮಯದಲ್ಲಿ ಮಳೆಗಾಲ ಜೋರಾಗಿರುತ್ತೆ. ಪ್ರಕೃತಿಯಲ್ಲಿರುವ ಔಷಧೀಯ ಗುಣಗಳು ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಅಂತ ನಮ್ಮ ಹಿರಿಯರು ನಂಬ್ತಾರೆ. ಇವಾಗ ಮದ್ಪುಟ್ ಪಾಯಸ ಮಾಡೋಣ. ಇದಕ್ಕೆ ಬೇಕಾಗಿರೋದು ಮದ್ದು ಸೊಪ್ಪು. ಇದು ಕೂರ್ಗ್ನ ಎಲ್ಲ ಕಡೆ ಸಿಗುತ್ತೆ. ಮತ್ತು ಇವಾಗ ಈ 18ನೇ ದಿನ ಸೇಲ್ ಮಾಡ್ತಾ ಇರ್ತಾರೆ. ಇದನ್ನು ತಗೊಂಡು ತೊಳೆದು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಇದು ರಸ ಬಿಡೋ ತನಕ ಬೇಯಿಸ್ಕೊಳ್ಬೇಕು. ಹೆಚ್ಚು ಬೇಯಿಸಿದಷ್ಟು ರಸ ಜಾಸ್ತಿ ತಿಕ್ಕಾಗಿ ಬರುತ್ತೆ. ಸೊ ಇವಾಗ ಇದು 1 ಕಪ್ ಅಕ್ಕಿಗೆ ಈ 3 ಕಪ್ ಇದ್ರ ರಸ ಹಾಕಿ ಬೇಯಿಸ್ಕೊಳ್ತಾ ಇದ್ವಿ, ನಾರ್ಮಲಾಗಿ ಅನ್ನ ಮಾಡೋ ಥರನೇ. ಇದಕ್ಕೆ ಬೇಯಿಸ್ಕೊಳ್ಳುವಾಗ 1/4 ಸ್ಪೂನಷ್ಟು ಉಪ್ಪು ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೇಳೆನ ಹಾಕಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ನಿಮ್ಮ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಳಿ. ಈ ಸೀಸನ್ನಲ್ಲಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳನ್ನು ಸೇವಿಸುವ ಸಂಪ್ರದಾಯ ಇದೆ. ಸೊ ಏಡಿ ಅಂದರೆ ನಮ್ಮ ಕಡೆ ಬೈಂಬಳ್ಳಿ ಅಂತ ಹೇಳ್ತೀವಿ. ಈ ಮದ್ಪುಟ್ಟು ಈ ಥರ ಪೌಷ್ಟಿಕ ಆಹಾರಗಳನ್ನು ಸೇವಿಸ್ತಾರೆ. ಇವಾಗ ಇದು 1-2 ವಿಷಲ್ ಬಂದರೆ ಸಾಕು. ಇನ್ನೊಂದು ಪಾತ್ರೆಯಲ್ಲಿ ತುಪ್ಪ ಬಿಸಿ ಮಾಡಿ ಗೋಡಂಬಿ, ದ್ರಾಕ್ಷಿ, ತೆಂಗಿನಕಾಯಿ ಮತ್ತು ನಟ್ಸ್ನ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಬೇಯಿಸಿದ ಅಕ್ಕಿಯನ್ನು ಸೇರಿಸಿ. ಈಗ ಮುಂಚೆನೇ ಬೆಲ್ಲವನ್ನು ಮದ್ಪುಟ್ಟಿನ ಸೊಪ್ಪು ರಸ ಇದೆ ಅಲ್ವಾ, ಅದರೊಂದಿಗೆ ಕರಗಿಸಿ ಪಾಕದಂತೆ ಮಾಡ್ಕೊಂಡಿರಬೇಕು. ಆ ಮಿಶ್ರಣನ ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ಗೆ ಹೊಂದಿಸ್ಕೊಂಡು ಇನ್ನೂ ಕೆಲವು ನಿಮಿಷ ಇದನ್ನು ಕುದಿಸಿದ್ರೆ ರುಚಿಕರವಾದ ಕೂರ್ಗ್ ಸ್ಪೆಷಲ್ ಕಕ್ಕಡ ಪದ್ನೆಟ್ಟು ಮದ್ಪುಟ್ ಪಾಯಸ ಸವಿಯಲು ಸಿದ್ಧ. ಈ ಥಿಕ್ನೆಸ್ ಬಂದು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂತಂದರೆ ಆ ರಸನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ಜಾಸ್ತಿ ಬೇಕಿತ್ತು, ಸೊ ನಾವು ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಕೂರ್ಗ್ ಸ್ಪೆಷಲ್ ಮದ್ಪುಟ್ ಪಾಯಸ ರೆಸಿಪಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಕೇಕ್ ಟೈಪ್ ಮಾಡೋದು ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ನನಗೆ ತುಂಬ ದೊಡ್ಡ ಸಪೋರ್ಟ್ ಕೊಟ್ಟ ಹಾಗೆ. ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಹೀಗೇ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಕೊಡ್ತಾಯಿರಿ. ಸರಿ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಷ್ಟರವರೆಗೆ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಮೀ. ಬಾಯ್, ಧನ್ಯವಾದಗಳು.